ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಈಗ ಗೃಹಲಕ್ಷ್ಮಿಗೆ ಹೊಸದಾಗಿ ಅಪ್ಲಿಕೇಶನ್ ಅನ್ನ ಹಾಕಬೇಕು ಅಂತ ಹೇಳಿದ್ರು. ಆಮೇಲೆ ಬೇಡ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ್ರೆ ಸಾಕು ಅಂತ ಹೇಳಿದ್ರು. ಜನಗಳು ಸಹ ಕಾಯ್ತಾ ಇದ್ದಾರೆ, ಅದು ಯಾವಾಗ ಅಪ್ಲಿಕೇಶನ್ ಹಾಕಿಸ್ತಾರೋ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಯಾವಾಗ ಮಾಡಿಸ್ತಾರೋ ಅಂತ. ನಂದು ಗೃಹಲಕ್ಷ್ಮಿ ಹಣ ಬರುತ್ತೋ ಇಲ್ವೋ, ಈಗ ಆಲ್ರೆಡಿ 3-4 ತಿಂಗಳಿಂದ ಬರ್ತಾ ಇಲ್ಲ ಜನಗಳಿಗೆ. ಮುಂದೇನಾಗುತ್ತೋ ಅಂತ ಜನ ಕೂಡ ಗೊತ್ತಾಗದೆ ಒದ್ದಾಡ್ತಾ ಇದ್ದಾರೆ. ಈಗ CM DK ಶಿವಕುಮಾರ್ ಅವರ ಸರ್ಕಾರ ಬಂದ್ಮೇಲಂತೂ ಜನಗಳಿಗೆ ಉಸಿರು ಕಟ್ಟುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಜನ. ಒಟ್ಟಾರೆ ಎಲ್ಲರೂ ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ಆದರೆ ನೀವ್ಯಾರೂ ಸಹ ಟೆನ್ಷನ್ ತಗೋಬೇಡಿ. ಈಗ ಅಂತಹದ್ದೇ ಒಂದು ಸಿಹಿ ಸುದ್ದಿಯನ್ನು ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಗೃಹಲಕ್ಷ್ಮಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಹಾಗೆ ಇನ್ನೇನು ನೆಕ್ಸ್ಟ್ ಮಂತ್ನಲ್ಲೇ ನಿಮ್ಮ ಅಕೌಂಟ್ಗೆ ಹಣ ಬರುವಂತಹ ಸಾಧ್ಯತೆ ಕೂಡ ಇದೆ. ಹೌದು, ಒಂದು ಕಳೆದ 3 ವರ್ಷಗಳ ಕಾಲ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿ, ಅಂದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಂತಹ ಟೈಮ್ನಲ್ಲಿ ಸರ್ಕಾರದ ಎಲ್ಲ ಸ್ಕೀಮ್ಗಳು ನಡೀತಾ ಇದ್ವು, ಆರಾಮಾಗಿ ನಡೀತಾ ಇದ್ವು. ಜೊತೆಗೆ ಅಕೌಂಟ್ಗೆ ನೇರವಾಗಿ ಹಣ ಬಂದು ಬೀಳ್ತಾ ಇತ್ತು. ಜನ ಯಾವುದೇ ರೀತಿಯಾದಂತಹ ಟೆನ್ಷನ್ ತಗೊಳ್ತಾ ಇರಲಿಲ್ಲ. ಬಿಡು, ನನ್ನ ಅಕೌಂಟ್ಗೆ ಬರುತ್ತೆ ಅಂತ ಆರಾಮಾಗಿರ್ತಿದ್ರು. ಆದರೆ ಇದು ಹೊಸ ಸರ್ಕಾರ ಅಲ್ವಾ, ಅದಕ್ಕೆ ನಾವು ಏನಾದರೂ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಸ್ಕೀಮ್ಗಳಲ್ಲಿ ಏನಾದರೂ ಅವ್ಯವಹಾರ ನಡೀತಾ ಇದ್ರೆ ಅದನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ಸರ್ಕಾರ ಈ ತರಹದ ಒಂದು ಪರಿಷ್ಕರಣೆಯನ್ನ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿರೋದು ಕಾಣಿಸ್ತಾ ಇದೆ. ಈಗ ಆಲ್ರೆಡಿ SIR ಪರಿಷ್ಕರಣೆ ನಡೀತಾ ಇದೆ, ಇದು ಎಲ್ರಿಗೂ ಸಹ ಗೊತ್ತಿರೋದೆ. ಅಂಗನವಾಡಿ ಕಾರ್ಯಕರ್ತೆಯರು ನಿಮ್ಮ ಮನೆಗಳಿಗೆ ಬರ್ತಾ ಇದ್ದಾರೆ. ನಿಮ್ಮ ಕಂಪ್ಲೀಟ್ ಪರ್ಸನಲ್ ಡೀಟೇಲ್ಸ್ ಅನ್ನ ತಗೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಈಗ ಒಂದು ತಿಳ್ಕೊಳ್ಳಿ, ಸರ್ಕಾರಕ್ಕೆ ಏನು ಮಾಡೋಕೆ ಬೇರೆ ಕೆಲಸ ಇಲ್ವಾ? ಬರೀ ಗೃಹಲಕ್ಷ್ಮಿ ಪರಿಷ್ಕರಣೆ, ಗೃಹ ಜ್ಯೋತಿ ಪರಿಷ್ಕರಣೆ, ವೋಟರ್ ID ಪರಿಷ್ಕರಣೆ, ಇದನ್ನು ಎಷ್ಟು ವರ್ಷ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ? ಇದನ್ನೇ ಮಾಡ್ಕೊಂಡಿರೋದಕ್ಕೂ ಕೂಡ ಆಗೋದಿಲ್ಲ ಅಲ್ವಾ? ಸೊ ಈಗ ಏನು ಬರ್ತಿದ್ದಾರಲ್ಲ SIR ಪರಿಷ್ಕರಣೆ ಅಂತ, ಅವ್ರು ಮಾಡ್ತಿರುವಂತಹ ವೆರಿಫಿಕೇಷನನ್ನೇ ಫೈನಲ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಎಲ್ಲದಕ್ಕೂ ಸಹ ಒಂದು SIR ಪರಿಷ್ಕರಣೆ ಅನ್ನುವಂಥ ಹೆಸರಿನಲ್ಲಿ ಮಾಡ್ತಿರುವಂತಹ ಪರಿಷ್ಕರಣೆ ಎಲ್ಲದಕ್ಕೂ ಸಹ ಒಂದು, ಅಂದರೆ ಏನಿದೆ, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಒಂದು ಅನ್ನಭಾಗ್ಯಕ್ಕಿರ್ಬೋದು, ಎಲ್ಲದಕ್ಕೂ ಸಹ ಇದೇ ಫೈನಲ್ ಪರಿಷ್ಕರಣೆ ಅಂತ ಹೇಳಾಗ್ತಾ ಇದೆ. ಅಂದರೆ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಎಲ್ಲದಕ್ಕೂ ಸಹ ಒಂಥರ ಇದು ಇರಬಹುದು. ಎಲ್ಲದಕ್ಕೂ ಇದೊಂದೇ ಫೈನಲ್ ವೆರಿಫಿಕೇಶನ್ ಅಂತ ಹೇಳ್ತಾ ಇದ್ದಾರೆ, ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಸೊ ವೆರಿಫಿಕೇಶನ್ ಮಾಡೋಕೆ ಬಂದಾಗ ಅವ್ರು ಏನು ಕೇಳ್ತಾರೆ, ಕೇಳಿದಂತಹ ಎಲ್ಲ ಡಾಕ್ಯುಮೆಂಟ್ಸ್ ಇರ್ಬೋದು, ಎಲ್ಲ ಡೀಟೇಲ್ಸ್ನ ಕೊಟ್ಟು ಅವರಿಗೆ ನೀವು ಸಹಕಾರವನ್ನು ಕೊಡಿ. ಆದಷ್ಟು ಬೇಗ ಈ ವೆರಿಫಿಕೇಶನ್ ಕೆಲಸ ಏನಿದೆ ಇದು ಮುಗಿದು, ಅಂದರೆ ಬೇಗ ಆದರೆ ಈ ಒಂದು ಜುಲೈ ತಿಂಗಳೇನಿದೆ, ಈ ಜುಲೈ ತಿಂಗಳನ್ನೇ ಮುಗಿಸಿ ನೆಕ್ಸ್ಟ್ ಮಂತ್ ಆಗಸ್ಟ್ನಲ್ಲಿ ನಿಮ್ಮ ಒಂದು ಅಕೌಂಟ್ಗಳಿಗೆ ಹಣ ಹಾಕುವಂತಹ ಕೆಲಸನ ಸರ್ಕಾರ ಮಾಡಬಹುದು. ಅದರಿಂದ ಯಾರೂ ಸಹ ಭಯ ಬೀಳಬೇಡಿ. 2023ರ ಎಲೆಕ್ಷನ್ಗೂ ಮುನ್ನ ಫ್ರೀ ಅಂತ ಹೇಳ್ತಿದ್ದಂತಹ ಕಾಂಗ್ರೆಸ್ ನಾಯಕರೇನಿದ್ದಾರೆ, ಅವತ್ತು ಕೊಟ್ಟಂತಹ ಭರವಸೆಗಳನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇವಾಗ ಸರ್ಕಾರದಲ್ಲಿ CM ಚೇಂಜ್ ಆಗಿರೋದ್ರಿಂದ ಎಲ್ಲಿ ಸ್ಕೀಮ್ಗಳನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟಾಪ್ ಮಾಡ್ತಾರೋ ಅನ್ನುವಂತಹ ಭಯದಲ್ಲಿ ಜನರು ಇದ್ದಾರೆ. ಬೆಸ್ಕಾಂನವರು ಡೀಟೇಲ್ಸ್ ತಗೋಬೇಕು ಅಂತ ಹೇಳಿ ಮನೆಗೆ ಹೋದರೆ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಿರುವಂತಹ ವಿಡಿಯೋಗಳನ್ನು ಸಹ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ. ಮಾಹಿತಿ ಕೊಡದೇ ಇದ್ರೆ ಕರೆಂಟ್ ಕಟ್ ಮಾಡ್ತೀವಿ ಅಂತ ಸಿಬ್ಬಂದಿಗಳೇನಿದ್ದಾರೆ ಅವರಿಗೆ, ಒಂದು ಜನಗಳಿಗೆ ಕೂಡ ಭಯ ಬೀಳಿಸ್ತಾ ಇದ್ದಾರೆ. ಯಾವುದೇ ಸರ್ಕಾರ ಸೌಲಭ್ಯ ಇರಲಿ, ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು, ಅದು ನಿಜಾನೇ. ಆದರೆ ಅದಕ್ಕೋಸ್ಕರ ಜನರು ತಮ್ಮ ಪರ್ಸನಲ್ ಡೀಟೇಲ್ಸನ್ನು ಎಲ್ಲವನ್ನ ಸಹ ಪಣಕ್ಕಿಡಬೇಕಾ ಅನ್ನುವಂಥ ಒಂದು ಮೂಲ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇದೆ. ಈ ತರಹನಾದ ಒಂದು ಏನಾದರೂ ಇದ್ದರೆ ಸರ್ಕಾರ ಮೊದಲೇ ಇದನ್ನೆಲ್ಲ, ಅಂದರೆ ಕೊಡೋಕ್ಕೂ ಮುಂಚೆ, ಈ ಸ್ಕೀಮ್ನ ಕೊಡೋಕ್ಕೂ ಮುಂಚೆ ಜನಗಳಿಗೆ ಇದನ್ನೆಲ್ಲ ಹೇಳಬೇಕಾಗಿತ್ತು. ಹೇಳ್ದಿದ್ರೆ ಈ ಒಂದು ಪರಿಸ್ಥಿತಿ ಯಾರಿಗೂ ಸಹ ಬರ್ತಾ ಇರಲಿಲ್ಲ. ಹೇಳಿದಿದ್ರೆ ಬದಲಿಗೆ ಯೋಜನೆ ಕೊಡಬೇಕಾದ್ರೆ ಒಂಥರ ಮಾತು ಹೇಳಿಬಿಟ್ಟು ಇನ್ನೊಂಥರ ಯೋಜನೆ ಕೊಟ್ಟಾದ್ಮೇಲೆ ಈಗ ಆಟ ಆಡ್ತಾ ಇದ್ದಾರಲ್ಲ, ಈ ಒಂದು ಸರ್ಕಾರದ ಆಟ ಎಷ್ಟು ಸರಿ ಅಲ್ವಾ? ಏನೇ ಆಗಲಿ, ಯಾವತ್ತೂ ಸಹ ಜನ ನಮಗೆ ಗೃಹಲಕ್ಷ್ಮಿ ಕೊಡಿ ಅಂತ ಯಾರು ಬಂದು ನಿಮ್ಮ ಹತ್ರ ಕೇಳಿಲ್ಲ. ಇನ್ನು ಮುಂದೆ ಬರ್ದೇ ಇದ್ರೂ ಸಹ ಆ ಹಣ ಏನಿದೆ ಅದು ಅಕೌಂಟ್ಗೆ ಬರ್ದೇ ಇದ್ರೂ ಸಹ ಯಾರು ತಲೆ ಕೆಡಿಸ್ಕೊಳ್ಳೋದು ಗೊತ್ತಿಲ್ಲ, ಯಾರು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಆದರೆ ಇದು ಸರ್ಕಾರಕ್ಕೆ ಯಾವ ತರಹದ ಹೊಡೆತ ಬೀಳುತ್ತೆ ಅಂದರೆ ನಿಜವಾಗ್ಲೂ ಸರ್ಕಾರ ಮುಟ್ಟಿ ನೋಡ್ಕೋಬೇಕಾಗುತ್ತೆ. ಅದು ಮಾತ್ರ ಸತ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.